ಸರಿ. ರಾಣಿ ಅಲ್ವಾ? ಹೌದು, ಆದ್ರೆ ನೀವ್ಯಾರು ಗೊತ್ತಾಗ್ಲಿಲ್ಲ. ಇದ್ ಸರಿ ಹೋಯ್ತು. ನೀನ್ ನೋಡಿದ ತಕ್ಷಣ ನಂಗೆ ಗೊತ್ತಾಯ್ತು. ನಾನು ಇಲ್ಲಿವರೆಗೂ ನಿಮ್ಮನ್ನ ನೋಡೇ ಇಲ್ಲ. ನಾನು ಇವಾಗ ತಾನೇ ನೋಡ್ತಿರೋದು. ಕರೆಕ್ಟಾಗಿ ಹೇಳದ್ನಲ್ವಾ? ಹೌದು, ಅಜ್ಜಿ ಇಲ್ಲಿ. ಜಾನಿ ಅಣ್ಣ, ಅದು ಸರಿ. ಬಂದ ತಕ್ಷಣ ಮಾತಾಡೋಕ್ ಶುರು ಮಾಡ್ದ. ಅವಳಿಗೆ ಶಾಕ್ ಆಯ್ತು. ಬಂದ ತಕ್ಷಣ ನೀನ್ ಯಾರು ಏನು ಅಂತ ಕೇಳಕ್ ಶುರು ಮಾಡಿದ್ಲು. ಹಾಗಾದ್ರೆ ನೀನ್ ಯಾರು ಅಂತ ಹೇಳಿಲ್ವಾ? ಹೌದು ಅಕ್ಕ. ಹಾಗಾದ್ರೆ ಶಾಕ್ ಆಗದೆ ಇರ್ತಾಳ. ನಾನು ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವರೇ ನಮ್ಮ ಜಾನಿ ಅಣ್ಣ. ಹೌದು, ಮೈಸೂರಿಂದ ಇಲ್ಲಿಗೆ ಬಂದ್ಯಾ? ಹೌದು, ತುಂಬಾ ಸುಸ್ತಾಗಿದ್ದೀನಿ, ಸ್ನಾನ ಮಾಡ್ಬೇಕು. ಸರಿ ಸರಿ, ಬನ್ನಿ ಸ್ನಾನ ಮಾಡೋರಂತೆ. ನಾನು ಸ್ನಾನ ಮಾಡ್ಬಾದ್ಮೇಲೆ ಮಾತಾಡ್ತೀನಿ. ಲೇ, ಕೋಳಿ ಸಾಲಲ್ವೋ? ನಾನು ಹೋಗಿ 3-4 ಕೋಳಿ ತಗೊಂಬರ್ಲಾ? ಬೇಡಣ, ಇರೋದೇ ಸಾಕು. ನೋಡು, ಅವ್ರು ತುಂಬಾ ದೂರದಿಂದ ಬಂದಿದಾರಲ್ವಾ, ಇನ್ನೊಂದ್ ಸ್ವಲ್ಪ ಕೋಳಿ ಮಾಂಸ ಬೇಕು ಅಂದ್ರೆ ನಮ್ಗೆ ಅವಮಾನ ತಾನೆ. ನೀವು ಸ್ವಲ್ಪ ಒಳಗ್ ಬನ್ನಿ. ನಾನಾ? ಅಲ್ಲ, ಜಾನಿ ಅಣ್ಣ ಕರೀತಿದ್ದಾರೆ, ಏನೋ ಹೇಳ್ಬೇಕಂತೆ. ಏನ್ ಸೀಕ್ರೆಟಾ? ಇಲ್ಲ ಬಾವ, ಹಾಗೇನಿಲ್ಲ. ದುಡ್ಡು ಜಾಸ್ತಿ ಇದೆ ಅಲ್ವೇನೋ? ಅಪ್ಪನ ಹತ್ರ ಮಾತಾಡಿ ಅವರು ತಗೊಂಡ್ ಬಂದಿದ್ದಾರೆ. ಯಾಕೆ? ಎಷ್ಟ್ ದಿನ ಬಾಡಿಗೆ ಮನೇಲಿ ಇರ್ತೀರಾ? ಸ್ವಂತವಾಗಿ ಒಂದ್ ಮನೆ ಕಟ್ಟಿ. ಅದು ಸರಿನೇ. ಇದ್ರಲ್ಲಿ 80 ಲಕ್ಷ ಇದೆ. ಇದ್ರಲ್ಲಿ ಅರ್ಧ ಭಾಗ ಇವ್ರದೇನೆ. ಹೌದಾ? ಅಂದ್ರೆ ನಿನ್ ಬೇಕರಿಗೆ ಒಳ್ಳೆ ಲಾಭ ಬರ್ತಾ ಇದೆ ಅಂತ ಅರ್ಥ. ಹಂಗೇನಿಲ್ಲ, ಆದ್ರೂ ಪರವಾಗಿಲ್ಲ. ಇಲ್ಲ, ನಾನ್ ದುಡ್ಡಿಲ್ಲ ಅಂತ ತುಂಬಾನೇ ಚಿಂತೆ ಮಾಡ್ತಾ ಇದ್ದೆ. ನಿನ್ ದುಡ್ಡು ತಂದಿದ್ ಒಳ್ಳೇದೇ ಆಯ್ತು. ನಾಳೆ ಬೆಳಿಗ್ಗೆನೆ ಅಣ್ಣ ಹೋಗ್ತಾರಂತೆ. ಯಾಕೋ ಹಂಗ್ ಮಾಡ್ತಾ ಇದ್ದೆ ನೀನು? ಇನ್ 4 ದಿನ ಆದ್ಮೇಲೆ ಈ ಊರಲ್ಲಿ ಊರಬ್ಬ ಇದೆ. ನೀನ್ ಬೇಕಾದ್ರೆ ಅದನ್ನ ಮುಗಿಸ್ಕೊಂಡು. ಅಯ್ಯೋ, ಬೇಕ್ರಿಲ್ ಜನನೇ ಇಲ್ಲ, ನಾನ್ ಹೋಗ್ಬೇಕು. ಹೌದಾ? ಹಂಗಿದ್ರೆ ಹೋಗು. ಈಗಿನ ಕೆಲ್ಸದವ್ರನ್ನ ನಂಬಕ್ಕೆ ಆಗಲ್ಲ. ಕೋಳಿ ಸಾರೇನಾಯ್ತು? ನೀನ್ ಮರ್ತೋದ್ಯಾ? ಲೇ, ಆ ದುಡ್ಡು ಎತ್ತಿಡು. ತಗೋ. ಅಯ್ಯೋ, ಹೇಳ್ತಿದ್ದ. ಅಣ್ಣ ಅಣ್ಣ, ಒಂದ್ ವಿಷಯ ಗೊತ್ತಾ? ಅವನು ಮೋಸ ಮಾಡ್ಬಿಟ್ಟ. ಇಬ್ರು ಕಾಣ್ತಿಲ್ಲ. ಯಾರು? ಸ್ಯಾಂಡಿ ಮತ್ತೆ ಅವ್ರ ವೈಫ್ ಮೇರಿ ಇಬ್ರು ಕಾಣ್ತಿಲ್ವಂತೆ. ಇದೇನ್ ಸುದ್ದಿನಮ್ಮ ನಾವು ಕೇಳಿದ್ದು? ಏನಾಯ್ತು ಅಂತ ಗೊತ್ತಿಲ್ಲಪ್ಪ. ಜಾತ್ರೆ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಮೇರಿನ್ ಹುಡುಕದ್ವಿ, ಕಾಣಿಸ್ಲಿಲ್ಲ. ಅವಳು ಮೈಕಲ್ ಜೊತೆ ಬಂದಿರ್ತಾಳೆ ಅನ್ಕೊಂಡ್ವಿ. ಬೆಳಿಗ್ಗೆ ನೋಡಿದ್ರೆ ಅಮ್ಮ ಕಾಣಿಸ್ತಾ ಇಲ್ಲ ಅಂತ ಸೋನು ಅಳುತ್ತಿದ್ದ. ಆಮೇಲೆ ಹುಡುಕದ್ಮೇಲೆನೆ ಗೊತ್ತಾಗಿದ್ದು ಅವನು ಕಾಣಿಸ್ತಾ ಇಲ್ಲ ಅಂತ. ಛೇ, ನನ್ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ನಾನ್ ನಿಜ ಹೇಳ್ತಿದ್ರೆ ಯಾರು ನಂಬ್ಲಿಲ್ಲ. ಆ ಹುಡ್ಗಿನ್ ಕೇಳಿ. ನಾನ್ ಅವತ್ತೇ ನಿನಗೆ ಹೇಳಿಲ್ವಾ? ಮೈಕಲ್ ಈ ರೀತಿ ಕೆಟ್ಟ ಘಟನೆ ಆದ್ರೆ ಅವನ್ ಹೇಗ್ ಮುಖ ತೋರಿಸ್ತಾನೆ? ನಾವ್ ಹೋಗಿ ಅವ್ರ ಬಾಗ್ಲನ್ನ ತಟ್ಟಿದ್ವಿ. ಇಲ್ಲ, ಅವನ್ ಯಾವತ್ತೂ ಈ ತರ ತಪ್ಪನ್ನ ಮಾಡೋದೇ ಇಲ್ಲ. ಅಂದ್ರೆ ಮೇರಿನ ನೀನೇ ಎತ್ತಾಕೊಂಡೋದ್ಯಾ? ನನ್ನ ಮೇಲೆ ಕಿರ್ಚಾಡಿದ್ರೆ ಏನ್ ಪ್ರಯೋಜನ? ಇಲ್ ಕೇಳು, ನಿಂಗೊಂದ್ ವಿಷಯ ಗೊತ್ತಾ? ಇವ್ರಿಬ್ರು ಪ್ರೀತಿ ಮಾಡ್ಕೊಂಡು ತುಂಬಾ ದಿವಸ ಆಯ್ತು. ನಾನ್ ನನ್ ಕಣ್ಣಾರೆ ನೋಡಿದೀನಿ, ಅವನು ಅವನ್ ಕಣ್ಣಾರೆ ನೋಡಿದಾನೆ. ಈ ತರ ಎಷ್ಟ್ ಜನ ನೋಡಿರ್ತಾರೆ? ನನಗಂತೂ ಸಂದೇಹನೇ ಇಲ್ಲ. ಮೇರಿನ ಕರ್ಕೊಂಡು ಹೋಗಿರೋದು ಆ ಸ್ಯಾಂಡಿನೇ. ಅದೇ ನಿಜ, ಅದೇ ನಿಜ, ಅದೇ ನಿಜ. ಆನೆ, ಅಲ್ಲೇ ನಿಲ್ಲು. ನಿಂತ್ಕೊ ಅಂತ ಹೇಳ್ದೆ. ನನ್ಗೊಂದು ವಿಷಯ ಗೊತ್ತಾಗ್ಬೇಕು. ಅದಕ್ಕೆ ನಾನು ನಿನ್ನ ಹುಡ್ಕೊಂಡು ಬಂದಿದ್ದು. ನೀನ್ ನೋಡಿದ್ರೆ ಇಲ್ಲಿಗೆ ಬಂದಿದೀಯಾ. ನಾನು ಒಳ್ಳೆಯವನಲ್ಲ, ಮೋಸಗಾರ, ಎಲ್ಲನೂ ನಿಜ. ಆದ್ರೆ ನಿನ್ ಜೊತೆ ನಾನೇನಾದ್ರೂ ತಪ್ಪು ಮಾಡಿದ್ದೀನ? ಅವ್ನು ಹೇಳ್ತಾ ಇದ್ದ ನಾನು ಮೋಸ ಮಾಡಿದ್ದೀನಿ ಅಂತ. ಯಾವಾಗ? ಏನ್ ಮಾಡಿದ್ದೀನಿ ಹೇಳು. ಆತರ ನಾನು ಯಾರ ಹತ್ರನೂ ಹೇಳಿಲ್ಲ. ನೀವ್ ಆದಷ್ಟು ಬೇಗ ಇಲ್ಲಿಂದ ಹೋದ್ರೆ ಒಳ್ಳೇದು. ಆನಿ, ಎಲ್ಲ ಕಡೆನೂ ಹುಡುಕ್ದೆ ನಿನ್ನ ನೋಡ್ಬೇಕು ಅಂತ. ಮೈಕಲ್ ಸಂಸ್ಕಾರಕ್ಕೆ ಬಂದು ಹೋದೆ ಅಂತ ಗೊತ್ತಾದಾಗ ನನ್ನ ಕೋಪ ಬಂತು. ಸೇಡ್ ತೀರಿಸ್ಕೊಳಕ್ಕಾಗಿಲ್ಲ ಅಂತ. ಎಲ್ಲೋ ನನ್ನ ತಂಗಿ
ಗಂಡನು ಮಕ್ಕಳು ಬೇಡ ಅಂತ ಎಲ್ಲ ಬಿಟ್ಟು ನಿನ್ ಜೊತೆ ಬಂದ ಆ ಹೆಂಗ್ಸು ಎಲ್ಲೋ? ಜಾನಿ ಬೇಡ, ಮಾತಾಡ್ಬೇಡ. ನೀನು ಒಳ್ಳೆಯವನು. ನಿನ್ ತಂಗಿ ಅಂದ್ರೆ ನಿನ್ಗೆ ತುಂಬಾ ಇಷ್ಟ, ಅವಳ ಕುಟುಂಬ ಅಂದ್ರೆ ನಿನ್ಗಿಷ್ಟ. ನನ್ನ ಕೊಲೆ ಮಾಡಿದ್ರೆ ನೀನ್ ಜೈಲ್ಗೆನೆ ಹೋಗೋದು. ಯಾಕೆ ಆತರ ಮಾಡ್ತೀಯಾ? ಜೈಲ್ಗೆ ಹೋಗೋದಕ್ಕೆ ತಯಾರಾಗಿದ್ದೀನಿ. ಏ ಜಾನಿ, ನಿಲ್ಲು, ನಾನು ಹೇಳೋದನ್ನ ಕೇಳು. ಏ, ಬಿಡು. ಏ ಜಾನಿ, ನಿಲ್ಸು. ಬೇಡ ಬೇಡ ಬಿಡು, ಬೇಡ ನಿಲ್ಸು. ಬಿಡು, ಬಿಟ್ಬಿಡು. ಜಾನಿ ಬೇಡ, ಬಿಡು ಅಂತ ಹೇಳ್ತಾ ಇದ್ದೀನಿ. ಸ್ಯಾಂಡಿ ಬೇಡ, ಅಲ್ಲಿ ನೋಡ್ರಿ. ನೀನ್ ನನ್ನ ಹೊಡೆದಿದ್ದು ತಪ್ಪಲ್ಲ. ನನ್ನ ತಮ್ಮನ ಮಗನೇ ನನ್ನ ಹೊಡೆದಿದ್ದಾನೆ. ಆದ್ರೆ ಅವನು ಹೊಡೆದಿದ್ದೆ ನನಗೆ ತುಂಬಾ ಬೇಜಾರಾಗಿದ್ದು. ನೀನ್ ತಪ್ಪು ಅಂತ ಹೇಳ್ತಾ ಇಲ್ಲ. ನಿನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ಮಾಡ್ತಿದ್ರು. ಯಾರು ನನ್ನ ನಂಬೋದಿಲ್ಲ, ನಂಬಿ ಅಂತ ಯಾರನ್ನೂ ಕೇಳ್ಕೊಳ್ಳೋದೂ ಇಲ್ಲ. ಆದ್ರೆ ಸತ್ಯ ನಿನಗೆ ಗೊತ್ತಾಗ್ಬೇಕು. ನಮ್ಮ ಮೋಸ ಸರ್ ತೀರ್ಕೊಂಡ್ಬಿಟ್ಟಿದ್ದಾರೆ. ಹೌದಾ? ಹೇಗಾಯ್ತು? ಇವತ್ ಬೆಳಿಗ್ಗೆ, ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಅವ್ರು ನನಗೆ ಹೇಳಿದ್ರು. ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಮೇರಿ. ನಾನು ಹೊಡ್ತೀನಿ. ಮಗ ಇಲ್ಲಿ ಇಲ್ಲೇ ಇದ್ದ? ನೀನ್ ಎಲ್ಲ ವಿಷಯ ಅವ್ನಿಗೆ ಹೇಳು. ಬೆಳಿಗ್ಗೆ ಅಷ್ಟರಲ್ಲಿ ಅಲ್ಲಿ ಇರ್ಬೇಕು. ನಾನು ಹೊಡ್ತೀನಿ. ಮೋಸ ಸರ್ ತೀರ್ಕೊಂಡಿದ್ದು ನನ್ನ ಕೈಲಿ ಸ್ವಲ್ಪನೂ ತಡ್ಕೊಳಕ್ಕಾಗಲಿಲ್ಲ. ಕಾರ್ಯ ಮುಗಿಸ್ಕೊಂಡು ಎಲ್ಲರೂ ಹೊರಟ್ಬಿಟ್ರು. ತುಂಬ ನೋವಿನಿಂದ ಪಾರ್ಟಿ ಆಫೀಸಲ್ಲೇ ಮಲಗಿದ್ದೆ. ಏನಾಯ್ತು ನಿನಗೆ? ಇಷ್ಟೊತ್ತಲ್ಲಿ ನೀನೇನಿಲ್ಲಿ? ಏನಾಯ್ತು ಅಣ್ಣ, ಏನಾಯ್ತು ಹೇಳ, ಏನಾಯ್ತು? ಅಣ್ಣ, ಯಾಕೆ ಅಳ್ತಿದ್ಯಾ? ಮೊದ್ಲು ಏನಾಯ್ತು ಅಂತ ಹೇಳು. ಈ ಹೊತ್ತಲ್ಲಿ ಯಾಕೆ ಇಲ್ಲಿಗೆ ಬಂದಿದ್ಯಾ? ಮಗನ್ ಹುಷಾರಿಲ್ವಾ ಅಥವಾ ಜಮೀನ್ಗೆ ಏನಾದ್ರೂ ಆಗಿದ್ಯಾ? ನಾನು ತುಂಬಾ ಕೆಟ್ಟವನು ಅಣ್ಣ. ಯಾರಿಗೂ ನನ್ನನ್ನು ಇಷ್ಟ ಆಗಲ್ಲ, ಅಷ್ಟೊಂದು ಕೆಟ್ಟವನು, ತುಂಬಾ ಕೆಟ್ಟವನು ಅಣ್ಣ. ನೋಡು, ನನ್ಗೆ ಅರ್ಥ ಆಗೋ ಥರ ಏನಾದ್ರು ಹೇಳೋ. ಇಷ್ಟು ದಿನ ನಾನು ಮಾಡಿದ ತಪ್ಪಿಗೆಲ್ಲ ಶಿಕ್ಷೆ ದೇವ್ರು ಕೊಟ್ಬಿಟ್ಟ. ನನಗೆ ಪ್ರೀತಿ ತೋರಿಸಿದವ್ರ ಮಾತು ಅರ್ಥ ಆಗಿಲ್ಲ, ಅವ್ರ ಮಾತನ್ನು ನಾನು ಕೇಳಲೇ ಇಲ್ಲ. ಅದಕ್ಕೆ ಶಿಕ್ಷೆ ದೇವ್ರು ಕೊಟ್ಬಿಟ್ಟ ಅಣ್ಣ. ಲೇ, ಏನೋ ನೀನ್ ಹೇಳ್ತಾ ಇರೋದು? ಲೇ, ಏನಾಯ್ತು ಹೇಳು ಹೇಳು ಹೇಳು, ಏನಾಯ್ತು ಹೇಳು. ಲೇ, ಅದೆಲ್ಲ ಹೇಳ್ಬೇಡ. ನಾನು ಹೇಳ್ತಿರೋದು ನೀನ್ ಹಾಕೋ ಮೊದಲು. ಏಯ್, ನನ್ಗಾಕೋ ಕಾರಣ ಸಾಲ ಕೊಟ್ಟಿ ಆಡಕ್ಕಾಗಲ್ಲ. ಹಾಗೆ ಹೇಳಿದ್ರೆ ಹೇಗೆ? ನಾನು ಕೂಡ ದುಡ್ಡನ್ನೆಲ್ಲ ಕಳ್ಕೊಂಡಿದ್ದೀನಲ್ಲ, ಹಾಕೋ ಕಾರಣ. ಆಗೋದಿಲ್ಲ. ಇಲ್ಲ, ಹಾ ಹಾಕಲ್ಲ ಅಷ್ಟೇ. ನಿನ್ ದುಡ್ಡು ಯಾರು ತಗೊಂಡಿಲ್ಲ, ಸೋತೆ ಹೋಯ್ತಷ್ಟೇ. ಸುಮ್ನೆ ಕೂತ್ ಜಗಳ ಆಡ್ಬೇಡ, ಎದ್ದೋಗ ಇಲ್ಲಿಂದ. ಏಯ್, ಈ ಮೈಕಲ್ಗೆ ಯಾವನ್ ಹಂಗೋ ಬೇಕಾಗಿಲ್ಲ. ನಾಳೆ ಬೆಳಗ್ಗೆನೆ ನಿಮ್ಮೆಲ್ಲರ ಸಾಲನು ನಾನು ತೀರಿಸ್ಬಿಡ್ತೀನಿ. ಹಾಗಾದ್ರೆ ನೀನ್ ನಾಳೆನೆ ಬಾ, ಹೋಗು. ಈಗ ಎದ್ದೋಗು, ಎದ್ದೋಗ ನೀನು, ಎದ್ದೋಗು. ನಾನು ಕಾರ್ಡ್ ಹಾಕಿಲ್ಲ ಅಂದ್ರೆ ಇಲ್ಲಿ ಯಾರು ಆಡ್ಬಾರ್ದು ನಾಯಿಗಳ. ಸಾಲ ಇರೋದು ಅಲ್ದೆ ದುರಾಂಕಾರ ತೋರಿಸ್ತಾನೆ. ನನ್ ಮೇಲೆ ಕೈ ಇಡ್ತೀಯ? ದುಡ್ಡು ಕೊಟ್ಟು ಮಾಡ್ಬೇಕು ನೀನು. ನಮ್ಮನ್ನ ಕೈ ಮಾಡ್ತಾನೆ. ನನ್ ದುಡ್ಡನ್ನೆಲ್ಲ ಇವರು ಮೋಸಾಟ ಆಡಿ ಗೆದ್ದು ಇವಾಗ ಮೋಸ ಮಾಡ್ತಿದ್ದಾರೆ. ಏಯ್, ನಿನ್ನಂತೂ ಆ ದೇವ್ರು ಸುಮ್ನೆ ಬಿಡಲ್ಲ ಕಣೋ. ಏಯ್, ನೋಡ್ತಾ ಇದ್ರೆ ನೋಡ್ತಿರೋ
ನನಗೆ ಲೆಕ್ಕನೇ ಇಲ್ಲ ಕಣಲೇ. ನೀನು ಸುಮ್ನೆ ಬಾರೆ. ಮೇರಿ, ನಿನ್ ಮನೆಗೆ ಹೋಗು, ನಾನು ಬರ್ತೀನಿ. ಅವರೆಲ್ಲ ನನಗೆ ಮೋಸ ಮಾಡ್ಬಿಟ್ರು. ಸುಮ್ನೆ ನಡೀರಿ. ಬೇಡದೆ ಇರೋ ಕೆಲಸ ಎಲ್ಲ ಮಾಡ್ಬಿಟ್ಟು ಎಷ್ಟು ಸಲ ಹೇಳಿದ್ರು ನಿಮಗ್ ಸ್ವಲ್ಪ ಅರ್ಥ ಆಗಲ್ಲ. ಏನೇ ಹೇಳ್ತಿದ್ಯಾ? ಅವ್ರನ್ನೆಲ್ಲ ಸುಮ್ನೆನೆ ಬಿಡ್ಬಾರ್ದು. ಯಾರ್ ನಿಮ್ಗೆ ಕುಡಿದ್ಬಿಟ್ಟು ಇಸ್ಪಿಟ್ ಆಡೋದಕ್ಕೆ ಹೇಳಿದ್ದು? ಜೂಜ್ ಆಡದೆ ದುಡ್ಡು ಹೋಗುತ್ತೆ, ಎಲ್ಲ ಹೋಗುತ್ತೆ. ನೀನ್ ಹೇಳಿದ್ದೆಲ್ಲ ಸರಿನೇ, ದುಡ್ಡು ಬರುತ್ತೆ ಹೋಗುತ್ತೆ. ಆದ್ರೂ ನಾವು ಮನೆ ಕಟ್ಟೋದಕ್ಕೆ ಇಟ್ಟಿದ್ದ ದುಡ್ಡು ಹೋಯ್ತು ಅಂದಾಗ ನನಗ್ ತಡ್ಕೊಳ್ಳೋದಕ್ಕೆ ಆಗಿಲ್ಲ. ಏನು? ಏನ್ ಹೇಳ್ತಾ ಇದ್ದೀರಾ? ಏನ್ ಹೇಳ್ತಾ ಇರೋದು? ದುಡ್ಡು ಹೋದ್ರೆ ಬರುತ್ತೆ ಕಣೆ, ಅದೇ ಜೀವನ. ಆದ್ರೆ ಒಂದು ವಿಷಯ ಹೇಳ್ತೀನಿ, ಈ ವಿಷಯ ಎಲ್ಲ ಸ್ಯಾಂಡಿ ಅಣ್ಣಂಗೆ ಹೇಳ್ಬಾರ್ದು, ಗೊತ್ತಾಯ್ತಾ? ಖಂಡಿತವಾಗ್ಲೂ ಹೇಳ್ತೀನಿ. ಇಲ್ಲಿವರೆಗೂ ನಾನು ತಡ್ಕೊಂಡೆ, ಇನ್ಮೇಲೆ ನನ್ನಿಂದ ಆಗಲ್ಲ. ಅದ್ಯಾರೋ ಸತ್ತಿರೋದಕ್ಕೆ ಹೋಗಿರೋದವ್ರು ಮತ್ತೆ ವಾಪಸ್ ಬಂದ್ರೆ ಏನಾದ್ರೂ ಮಾಡ್ಲೇಬೇಕು. ಏನು ಸಾರ್ ಸತ್ತೋದ್ರ? ಸ್ಯಾಂಡಿ ಅಣ್ಣ ಯಾವಾಗ ಹೋದ್ರು? ನನ್ನ ಹತ್ರ ಮಾತಾಡ್ಬೇಡಿ. ನಮ್ಮಣ್ಣ ಮೈಸೂರಲ್ಲಿ ಕಷ್ಟಪಟ್ಟು ದುಡ್ದಿರೋದು. ಜಾಗ ತಗೊಳ್ಳೋ ದುಡ್ಡಿನ ಜೊತೆ ನಮ್ಮಪ್ಪನು ಸ್ವಲ್ಪ ದುಡ್ಡು ಕೊಟ್ಟಿದ್ರು. ಅವ್ರಿಗೆ ಕೊಡೋ ಅಷ್ಟಿದೆ, ಕೊಟ್ರು. ಅದಕ್ಕೆ ನೀನ್ ಯಾಕೆ ಲೆಕ್ಕ ಹೇಳ್ತಿದ್ಯಾ? ಜಾನಿ ಕೊಟ್ಟಿದ್ದು ಅವ್ರ ತಂಗಿಗ್ ದುಡ್ಡು, ನಿಮ್ಮಪ್ಪ ಅವ್ರ ಮಗಳಿಗೆ ದುಡ್ಡು ಕೊಟ್ಟಿದ್ದಾರೆ, ನನಗ್ ಕೊಟ್ಟಿಲ್ವಲ್ಲ? ಓ ಹಾಗನ್ಕೋತಿದ್ದೀರಾ? ಆ ದುಡ್ಡು ತಗೊಂಡು ಜೂಜಾಡೋದಕ್ಕೆ ಯಾಕೆ ಹೋದ್ರಿ ಹೇಳಿ? ಉತ್ತರ ಕೊಡಿ. ನಾನ್ ಎತ್ಕೊಂಡೋಗಿದ್ದು ನನ್ನ ಹೆಂಡತಿ ದುಡ್ಡು. ಅವಳಿಗೆ ಆ ದುಡ್ಡು ಹೇಗ್ ಬಂತು ಅಂತ ನನಗ್ ಬೇಕಾಗಿಲ್ಲ. ಹೌದಾ? ಹಾಗೆ ಹೇಳ್ತೀರಾ? ನಿಮ್ ಹೆಂಡತಿಗೆ ಎಲ್ಲಿಂದ ದುಡ್ಡು ಬಂತು ಅನ್ನೋ ವಿಷಯನೂ ತಿಳ್ಕೊಳ್ಳೋದಕ್ಕೆ ಆಸಕ್ತಿನೇ ಇಲ್ವಾ? ಹೌದು. ನೀನ್ ಏನ್ ಮಾತಾಡ್ತಿದೀಯಾ? ನೀನ್ ಹೇಗ್ ದುಡ್ಡು ತಂದ್ರು ನನ್ ಕೇಳಲ್ಲ ಅಂತನಾ? ಅದ್ ಹೇಗೆ ತರ್ತೀಯ ದುಡ್ಡನ್ನ? ಹೇಳೆ, ಹೇಳು ಅಂತ ಹೇಳ್ತಿಲ್ವಾ? ಹೇಳೆ ನಾಯಿ. ನಿನ್ನ ಮೇರಿ, 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 ಮೇರಿ. ಆ ಊರಲ್ಲೀಗ ಒಂದು ವದಂತಿ ಹಬ್ಸಿದ್ದಾರೆ. ಅಧ್ಯಕ್ಷರು ಸತ್ತಿರೋದಕ್ಕೆ ನೀವಿಲ್ಲಿ ಬಂದಿರೋದು ಅಂತ ಊರಲ್ಲಿ ಯಾರಿಗೂ ಗೊತ್ತಿಲ್ಲ. ಊರಿನ ಪ್ರಕಾರ ಮೇರಿ ನಿಮ್ ಜೊತೆ ಓಡೋಗಿದ್ದಾಳಂತ ಮಾತಾಡ್ಕೊಂತಿದ್ದಾರೆ. ನನ್ನ ಮಗನ ಮುಖನ ನೇರವಾಗೂ ನೋಡೋದಕ್ಕಾಗ್ತಿಲ್ಲ. ಈ ವಿಷಯನ ಹೇಗೆ ಹೇಳಿ ನಾನು? ನೋಡಿ ಅಣ್ಣ, ನನ್ನ ಮಗನಿಗೆ ನೀವು ಮಾತ್ರ ಇರೋದು. ಹೇಗಾದ್ರೂ ಅವನ್ನ ಚೆನ್ನಾಗಿ ಓದಿಸಿ ಒಬ್ಬ ದೊಡ್ಡ ವ್ಯಕ್ತಿ ಮಾಡ್ಬೇಕಣ್ಣ. ಈ ನಿಜ ಎಲ್ಲ ನಾನು ಪೊಲೀಸ್ ಹತ್ರ ಹೇಳಬೇಕು. ಬೇಕು ಅಂತ ಇದನ್ನ ಮಾಡದ್ನ, ಇಲ್ಲ ಗೊತ್ತಿಲ್ಲದೆ ಈ ಕೊಲೆ ಆಯ್ತಾ ಅಂತ ಇನ್ನು ಮುಂದೆ ಅವರು ತೀರ್ಮಾನ ಮಾಡ್ಕೊತಾರೆ. ಮೇರಿ ಸತ್ತೋದ್ಲು. ಅವನು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ಮೇಲೆ ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನೀನು ಯಾರ ಹತ್ರ ಏನೂ ಹೇಳೋಕ್ಕೂ ಹೋಗಬೇಡ, ನೀನು ಎಲ್ಗೂ ಹೋಗೋದು ಬೇಡ. ಸತ್ತೋರು ಹೇಗೂ ವಾಪಸ್ ಬರೋದಿಲ್ಲ. ನಡಿಬಾರ್ದಿದ್ದು ನಡೆದೋಗಿದೆ. ಇನ್ನು ನಿನ್ನ ಮಗನ ಬಗ್ಗೆ ಯೋಚನೆ ಮಾಡು. ಅವನೇ ನಿನ್ನ ಭವಿಷ್ಯ.
ದೊಡ್ಡಪ್ಪ ಯಾವತ್ತೂ ಅಪ್ಪ ಆಗೋದಿಲ್ಲ. ಜನರು ಹೇಳ್ತಿದ್ದ ವಿಷಯನೇ ನಿಜ. ಮೇರಿ ಇನ್ನೂ ಸತ್ತಿಲ್ಲ, ನನ್ನ ಜೊತೆ ಓಡೋಗಿದ್ದಾಳೆ. ಮೇರಿ ಸತ್ತೋಗಿರೋ ಬಾಡಿ ಸಿಗೋವರೆಗೂ ಯಾರಿಗೂ ಏನೂ ಗೊತ್ತಾಗ್ಬಾರ್ದು. ಊರ್ ಜನರು ಕಾಣಿಸ್ಕೊಳ್ದೆ ನಾನು ಇಲ್ಲಿದ್ರೆ ಸಾಕಲ್ವಾ? ನನಗೆ ನೀನ್ ಚೆನ್ನಾಗಿರ್ಬೇಕು. ನನಗೇನಾದ್ರೂ ಪರವಾಗಿಲ್ಲ. ಕ್ಷಮಿಸ್ಬಿಡಿ ಅಣ್ಣ. ಪರವಾಗಿಲ್ವೋ? ಯೋಚನೆ ಮಾಡ್ಬೇಡ. ನಾನೇ ಬಲವಂತ ಮಾಡಿ ಅವನು ಒಪ್ಕೊಳ್ಳೋ ಹಾಗೆ ಮಾಡಿದೆ. ಆದ್ರೆ ನನ್ನ ತಮ್ಮ ಇಲ್ಲಿ ಹೇಗೆ ಬದುಕ್ತಿದ್ದ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ನಾನೊಬ್ಬ ಕಳ್ಳನ್ ತರ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ನಲ್ಲ, ಊರವ್ರ ಕಣ್ಣಿಗೆ ಕಾಣಿಸ್ಬಾರ್ದಿತ್ತು. ಇಷ್ಟು ದಿನಗಳು ನಿಮ್ಮಮ್ಮ ಕೆಟ್ಟವಳು ಅಂತ ತಾನೇ ನೀನು ಅನ್ಕೊಂಡಿದ್ದೆ. ಅಲ್ಲ, ಅವಳು ತುಂಬಾ ಪಾಪ ಕಣೋ. ಅವಳು ತುಂಬಾ ನಿಯತ್ತಾಗಿ ಬದುಕ್ದವಳು. ನೀನ್ ನನ್ನ ಕ್ಷಮಿಸ್ಬೇಕು ಜಾನಿ. ಇದೇ ನನಗೀಗ ಉಳಿದಿರೋ ಆಸ್ತಿ. ನಾನು ಎಲ್ಲಿಗೆ ಹೋದ್ರು ನಿಮ್ಮಪ್ಪನಿಗೋಸ್ಕರ ಲೆಟರ್ ಬರಿತೀನಿ. ಅದಕ್ಕೆ ನಿಮ್ಮಪ್ಪ ಬರೆದಿರೋ ಉತ್ತರನೇ ಇದೆಲ್ಲ. ಇದರಲ್ಲಿ ಎಲ್ಲ ನಿಜಾನೂ ಇದೆ. ಬಿಡುವಾದಾಗ ಓದ್ಕೋ. ಆಮೇಲೆ ದೊಡ್ಡಪ್ಪನ ಮೇಲೆ ನೀನು ಯಾವತ್ತೂ ಕೋಪ ಮಾಡ್ಕೋಬೇಡ. ನೀನ್ ನನ್ನ ಪ್ರೀತಿ ಮಾಡ್ತಿದ್ದೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ನನ್ನ ಮರ್ತ್ಬಿಡು. ನಾನಿದ್ನೆಲ್ಲ ಬೇಕು ಅಂತ ಮಾಡಲಿಲ್ಲ. ಒಂದ್ ವೇಳೆ ಸಾಧ್ಯ ಆದ್ರೆ ನನ್ನ ಕ್ಷಮಿಸ್ಬಿಡು. ಇಲ್ಲಿಂದ ಹೊರಡ್ತೀನಿ. ಅಣ್ಣ, ನಾನು ಹೋಗಿ ಬರ್ತೀನಿ. ನಿಂತ್ಕೊಳ್ಳಿ ದೊಡ್ಡಪ್ಪ.